ಆ ಹಳ್ಳಿಯ ಬೀದಿಗಳೆಲ್ಲ ಬಣ್ಣಗಳಿಂದ ತುಂಬಿ ಹೋಗಿತ್ತು. ಪ್ರಜೆಗಳು ಸಂಗೀತಕ್ಕನುಗುಣವಾಗಿ ನೃತ್ಯಗಳನ್ನ ಮಾಡ್ತಿದ್ರು. ಎಲ್ಲರೂ ತುಂಬಾ ಸಂತೋಷದಿಂದ ಬಣ್ಣದ ಹಬ್ಬವನ್ನ ಆಚರಿಸಿದ್ರು. ಆದ್ರೆ ಆ ಗುಂಪಿನಲ್ಲಿ ಪ್ರಸಿದ್ಧವಾದ ಒಬ್ಬ ವ್ಯಕ್ತಿ ಇದ್ದಾರೆ ಎನ್ನುವುದು ಯಾರಿಗೂ ಗೊತ್ತಿರಲಿಲ್ಲ. ಆ ವ್ಯಕ್ತಿ ಯಾರೆಂದು ತಿಳಿದಾಗ ಎಲ್ಲ ವಿಷಯ ಹೊರಬರುತ್ತದೆ ಫ್ರೆಂಡ್ಸ್. ಹಾಗಾಗಿ ಈ ಕಥೆಯನ್ನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈ ಕತೆ ಉತ್ತರ ಪ್ರದೇಶದ ಒಂದು ಹಳ್ಳಿಯಲ್ಲಿ ನಡೆದಿರೋದು. ಸ್ಟ್ರಿಕ್ಟ್ ಆಗಿರುವ DSP ಸಾಕ್ಷಿ ರಾವತ್ ಅವರು ತುಂಬಾ ಅಪರಾಧಿಗಳನ್ನ ತಮ್ಮ ಚಾಣಕ್ಷತನದಿಂದ ಗಲ್ಲಿಗೇರಿಸಿದ್ದರು. ಆದ್ರೆ ಇಂದು ಅವರು ಯೂನಿಫಾರ್ಮ್ ಹಾಕಿಕೊಳ್ಳದೆ ಸಾಧಾರಣವಾದ ಒಂದು ಚೂಡಿದಾರ ಹಾಕಿಕೊಂಡು ಬಂದಿದ್ರು. ಅವರ ಮುಖವೆಲ್ಲ ಬಣ್ಣಗಳಿಂದ ತುಂಬಿಕೊಂಡಿತ್ತು. ಅವರನ್ನ ದೊಡ್ಡ ದೊಡ್ಡ ಮಾಫಿಯಾ ಡಾನ್ಗಳು ನೋಡಿದ್ರು ಕೂಡ ಹೆದರುತ್ತಿದ್ರು. ಆದ್ರೆ DSP ಮೇಡಮ್ ಈ ಹೋಳಿ ಹಬ್ಬದಲ್ಲಿ ಹೋಳಿ ಆಟವಾಡಲು ಬಂದಿದ್ದಾರೆಂದು ಯಾರು ಕೂಡ ಊಹಿಸಿರ್ಲಿಲ್ಲ. ಹಾಗಾದ್ರೆ ಸಾಕ್ಷಿ ಮೇಡಮ್ ಈ ರೀತಿ ಬಣ್ಣ ಹಚ್ಕೊಂಡು ಆ ಬೀದಿಯಲ್ಲಿ ಏಕೆ ತಿರುಗಾಡ್ತಿದ್ರು ಗೊತ್ತಾ? ಹೀಗಿರುವಾಗ ಇನ್ಸ್ಪೆಕ್ಟರ್ ಭರತ್ ಸಿಂಗ್ ಎನ್ನುವ ಪೊಲೀಸ್ ಅಲ್ಲಿಗೆ ಬಂದರು. ಭರತ್ ಆ ಪ್ರಾಂತ್ಯದಲ್ಲಿಯೇ ತುಂಬಾ ಭ್ರಷ್ಟ ಮತ್ತು ಕೋಪಿಷ್ಟ, ತುಂಬಾ ಹೀನಾಯ ಮನಸ್ಸುಳ್ಳ ಇನ್ಸ್ಪೆಕ್ಟರ್ ಎಂದು ಹೆಸರುವಾಸಿಯಾಗಿದ್ರು. ಅವರ ಮೇಲೆ ತುಂಬಾ ದೂರುಗಳು ಬಂದಿದ್ವು. ಹೆಣ್ಣು ಮಕ್ಕಳ ಜೊತೆ ತುಂಬಾ ವಿಕೃತವಾಗಿ ವಿಚಿತ್ರವಾಗಿ ಆಡ್ತಿದ್ದ. ಅವನ ಅಧಿಕಾರ ಹಾಗೂ ಅಟ್ಟಹಾಸ ಇನ್ಫ್ಲೂಯೆನ್ಸ್ ಹೇಗಿತ್ತೆಂದ್ರೆ ಯಾರು ಕೂಡ ಅವನ ಮೇಲೆ ಕಂಪ್ಲೇಂಟ್ ಕೊಡಲು ಮುಂದೆ ಬರ್ತಿರ್ಲಿಲ್ಲ. ಅಂದು ಇನ್ಸ್ಪೆಕ್ಟರ್ ತುಂಬಾ ಕುಡಿದು ಅದೇ ಹಳ್ಳಿಗೆ ಹೋಳಿ ಹಾಡಲು ಬಂದಿದ್ರು. ಆಗ ಅಲ್ಲಿ ಇತರ ಮಹಿಳೆಯರೊಂದಿಗೆ ಹೋಳಿ ಆಡ್ತಿದ್ದ ಒಬ್ಬ ಸುಂದರವಾದ ಯುವತಿಯನ್ನ ಗಮನಿಸಿದ್ರು. ಅವಳನ್ನ ನೋಡ್ತಿದ್ರೆ ಈ ಹಳ್ಳಿಯವಳು ಅನಿಸ್ತಿರ್ಲಿಲ್ಲ. ಅವಳು ಈ ಹಳ್ಳಿಯಲ್ಲಿರುವ ಹೆಣ್ಣು ಮಕ್ಕಳಿಗಿಂತ ತುಂಬಾ ಪ್ರತ್ಯೇಕವಾಗಿ ಹಾಗೂ ಸುಂದರವಾಗಿ ಕಾಣ್ತಿದ್ಲು. ಹೀಗಿರುವಾಗ ಭರತ್ನ ದೃಷ್ಟಿ ಆ ಯುವತಿಯ ಮೇಲೆ ಹೋಯಿತು. ಆಗ ಭರತ್ ಆ ಯುವತಿಯ ಹತ್ತಿರ ಹೋದ. ಆಗ ಭರತ್ ಆ ಯುವತಿಯ ಮೇಲೆ ಬಣ್ಣವನ್ನ ಹಾಕಲು ಪ್ರಯತ್ನಿಸಿದ. ನಂತರ ಯುವತಿಯ ಕಿವಿಯಲ್ಲಿ ಏನನ್ನೋ ಗುಸುಗುಸು ಹೇಳಲು ಪ್ರಯತ್ನಿಸಿದ. ನೀನು ಹೊರಗಿನಿಂದ ಬಂದಿದ್ಯಾ? ನನಗೆ ಗೊತ್ತು ನೀನು ಈ ಹಳ್ಳಿಯವಳಲ್ಲ. ನನಗೆ ಒಂದು ಚಾನ್ಸ್ ಕೊಡು. ನಾನು ಇಲ್ಲಿ ನಿನಗೆ ಎಲ್ಲವನ್ನ ಸುಲಭವಾಗಿ ಸಿಗುವಂತೆ ಮಾಡ್ತೇನೆ. ನನ್ನ ಕೋರಿಕೆಯನ್ನ ಈಡೇರಿಸಿದ್ರೆ ನಿನ್ನನ್ನ ಯಾವಾಗಲೂ ನನ್ನವಳನ್ನಾಗಿ ಮಾಡ್ಕೊಳ್ತೇನೆ ಎಂದು ಹೇಳಿದ. ಆಗ ಸಾಕ್ಷಿ ಅವರು ಅವನ ಮಾತನ್ನ ಕೇಳ್ತಲೇ ಅವರಿಗೆ ರೋಷಾವೇಶ ಉಕ್ಕಿ ಹರಿಯಿತು. ಆದ್ರೆ ಅವರು ಮೌನವಾಗಿದ್ದು ಬಿಟ್ರು. ಏಕೆಂದ್ರೆ ಈ ಮನುಷ್ಯ ಮುಂದೆ ಏನ್ ಮಾಡ್ತಾನೆ ಅನ್ನೋದನ್ನು ಅವರು ನೋಡ್ಬೇಕಿತ್ತು. ಆಗ ಇನ್ಸ್ಪೆಕ್ಟರ್ ಭರತ್ನ ಮುಖದಲ್ಲಿ ವಿಚಿತ್ರವಾದ ವಿಕೃತಿಯ ನಗು ಕಾಣಿಸಿತು. ಗ್ರಾಮದಲ್ಲಿನ ಮಹಿಳೆಯರ ಬಗ್ಗೆ ಅವನಿಗೆ ಮೊದಲೇ ಗೊತ್ತಿತ್ತು. ಅವನು ತನ್ನ ಆಸೆಯನ್ನ ಯಾರಾದರೂ ಮಹಿಳೆಯ ಮುಂದೆ ವ್ಯಕ್ತಪಡಿಸಿದ್ರೆ ಅವರು ಭಯದಿಂದ ಒಪ್ಪಿಕೊಳ್ತಿದ್ರು, ಇಲ್ಲದಿದ್ರೆ ಅವನ ಮೇಲಿನ ಆಸೆಯಿಂದ ಒಪ್ಪಿಕೊಳ್ತಿದ್ರು. ಅದೇ ಧೈರ್ಯದಿಂದಲೇ ಸಾಕ್ಷಿಯವರ ಕೈಯನ್ನ ಹಿಡಿದುಕೊಂಡು ಕಿವಿಯಲ್ಲಿ ಆ ಮಾತನ್ನ ಹೇಳಿದ. ಆ ಹಳ್ಳಿಗೆ ಬರುತ್ತಲೇ ನಿನ್ನನ್ನು ನೋಡಿದ ತಕ್ಷಣ ನನಗೆ ನಿನ್ನ ಮೇಲೆ ಆಸೆಯಾಯಿತು. ಒಂದ್ಸಾರಿ ಹೌದು ಎಂದು ಹೇಳಬಹುದಲ್ಲ, ಆಗ ನಾನು ನಿಜವಾದ ಹೋಳಿ ಆಡೋದು ಹೇಗೆ ಎಂದು ಹೇಳ್ಕೊಡ್ತೇನೆ ಎಂದು ಹೇಳಿದ. ಆ ಮಾತನ್ನ ಕೇಳ್ತಲೇ ಸಾಕ್ಷಿಯವರ ಮುಖ ಕೋಪದಿಂದ ಕೆಂಡಾಮಂಡಲವಾಯಿತು. ಆದ್ರೆ ಅವರು ಅದನ್ನೇನು ತೋರಿಸಿಕೊಳ್ಳದೆ ಸುಮ್ಮನೆ ನಿಂತುಕೊಂಡರು. ಸಾಕ್ಷಿಯವರು ಉದ್ದೇಶಪೂರ್ವಕವಾಗಿ ಅವನನ್ನ ನೋಡಿ ನಗುತ್ತಾ ಹಿಂದಕ್ಕೆ ಸರಿದ್ರು. ನಾನು ಆಗೋದಿಲ್ಲ ಅಂತ ಹೇಳಿದ್ರೆ ನೀನೇನ್ ಮಾಡ್ತೀಯ ಎಂದು ಮರುಪ್ರಶ್ನೆಯನ್ನ ಕೇಳಿದ್ರು. ಒಪ್ಪಿಗೆ ಕೊಟ್ರೆ ಏನಾಗುತ್ತೆ ಹೇಳು? ನೀನು ಒಪ್ಪಿಗೆ ಕೊಡದಿದ್ರೆ ನಿನಗೆ ನಷ್ಟ ಎಂದು ಭರತ್ ಹೇಳಿದ. ಆದ್ರೆ ಭರತ್ ಆಸೆ ಪಟ್ಟಿದ್ದನ್ನ ಎಂದಿಗೂ ಕೂಡ ಬಿಟ್ಟು ಕೊಟ್ಟಿಲ್ಲ. ಹೇಗಾದ್ರೂ ಮಾಡಿ ಅದನ್ನ ಪಡೆದೇ ಪಡ್ಕೊಳ್ತಿದ್ದ. ಈ ಹೋಳಿ ಹಾಡೋದ್ರಲ್ಲಿ ಏನಿದೆ ಹೇಳು? ನೀನು ನನ್ನ ಜೊತೆ ಬಾ, ನಾನು ನಿನಗೆ ಎಲ್ಲವನ್ನ ಕೊಡ್ತೇನೆ. ಆಗ ಸಾಕ್ಷಿಯವರಿಗೆ ಈ ವ್ಯಕ್ತಿ ಇದೇ ರೀತಿಯಲ್ಲದೆ ನಿಜ ಸ್ಥಿತಿಯಲ್ಲೂ ಕೂಡ ಈ ವ್ಯಕ್ತಿಯ ವ್ಯಕ್ತಿತ್ವ ಅಷ್ಟು ಸರಿಯಿಲ್ಲ ಎನ್ನುವುದು ಗೊತ್ತಾಗುತ್ತೆ. ಆಗ ಸಾಕ್ಷಿಯವರು ಉದ್ದೇಶಪೂರ್ವಕವಾಗಿ ಜನ ಇರುವ ಸ್ಥಳವನ್ನ ಬಿಟ್ಟು ಜನ ಇಲ್ಲದೆ ಇರುವ ಸ್ಥಳದಲ್ಲಿ ಹೋಗಿ ನಿಂತ್ಕೊಂಡ್ರು. ಆಗ ಭರತ್ ಕೂಡ ಆ ಸಾಕ್ಷಿ ಹತ್ತಿರ ಹೋದ. ತಕ್ಷಣ ಇನ್ಸ್ಪೆಕ್ಟರ್ ಕೆನ್ನಿಗೆ ಒಂದು ಜೋರಾಗಿ ಹೊಡೆದರು ಸಾಕ್ಷಿಯವರು. ಆ ಶಬ್ದಕ್ಕೆ ಅಲ್ಲಿದ್ದ ವಾತಾವರಣವೆಲ್ಲ ನಿಶ್ಶಬ್ದವಾಗಿ ಹೋಯಿತು. ಜನರೆಲ್ಲರೂ ಡ್ಯಾನ್ಸ್ ಮಾಡೋದನ್ನ ಬಿಟ್ಟು ಆ ಕಡೆ ನೋಡಿದ್ರು. ಪ್ರಾಂತ್ಯದಲ್ಲಿಯೇ ಅತ್ಯಂತ ಶಕ್ತಿಯುತವಾದ ಹೆಸರನ್ನ ಹೊಂದಿದ್ದ ಭರತ್ನ ಮುಖ ಕೋಪದಿಂದ ನಾಚಿಕೆಯಿಂದ ತಲೆ ತಗ್ಗಿಸಿದ್ದ. ಹಾಗಾದ್ರೆ ಕೋಪದಿಂದ ನೀನು ಯಾರ ಜೊತೆ ದ್ವೇಷ ಬೆಳೆಸ್ಕೊಂಡಿದೀಯಾ ಗೊತ್ತಾ? ಯಾರ ಕೆನ್ನೆಗೆ ಹೊಡೆದಿದೀಯಾ ಗೊತ್ತಾ? ನಿನಗೆ ಎಂದು ಕೋಪದಿಂದ ಕೂಗಾಡ ತೊಡಗಿದ್ದ. ಆಗ ಸಾಕ್ಷಿಯವರು ತುಂಬಾ ಸಮಾಧಾನದಿಂದ ನಾನು ನಿನಗೆ ಯಾವ ಕಾರಣಕ್ಕಾಗಿ ಹೊಡೆದಿದ್ದೇನೆ ಎನ್ನುವುದನ್ನ ಇಲ್ಲಿ ಎಲ್ಲರಿಗೂ ಗೊತ್ತಾಗಬೇಕು. ಅದೇ ರೀತಿ ನಾನು ಯಾರು ಎಂದು ನೀನು ತಿಳಿದುಕೊಳ್ಬೇಕು ಎಂದ್ಕೊಂಡಿದ್ಯಾ ಎಂದರು. ಆಗ ತಕ್ಷಣ
ಅವರು ತಮ್ಮಲ್ಲಿದ್ದ ವಾಕಿ ಟಾಕಿಯನ್ನ ತೆಗೆದು ಅದರಲ್ಲಿ ಒಂದು ಶಬ್ದವನ್ನ ಮಾತ್ರ ಹೇಳ್ತಾರೆ, ಬ್ಲಾಕ್ ಫಾಲ್ಕನ್ ಆಕ್ಟಿವೇಟ್. ಆಗ ತಕ್ಷಣ ಆ ಜನರ ಗುಂಪಿನಲ್ಲಿದ್ದ 8ರಿಂದ 10 ಜನ ಮುಂದೆ ಬಂದರು. ಅವರಾರು ಸಾಮಾನ್ಯವಾದ ವ್ಯಕ್ತಿಗಳಲ್ಲ, ಸಾಕ್ಷಿಯ ಜೊತೆ ಈ ಇನ್ವೆಸ್ಟಿಗೇಷನ್ಗೆ ಬಂದಿದ್ದ ಪೊಲೀಸ್ ಅಧಿಕಾರಿಗಳು. ಅವರನ್ನ ನೋಡ್ತಲೇ ಭರತ್ನ ಕಾಲ ಕೆಳಗಿನ ಭೂಮಿಯೇ ಕುಸಿದಂತಾಗಿತ್ತು. ನಿಜವಾಗಿಯೂ ಇಲ್ಲಿ ಏನು ನಡೆಯುತ್ತಿದೆ, ನೀನು ಯಾರು ಎಂದು ನಿಜ ಹೇಳು ಎಂದಾಗ ಸಾಕ್ಷಿ ನಗುತ್ತಿದ್ದರು. ಆದರೆ ಅವರ ಕಣ್ಣುಗಳು ಕೋಪದಿಂದ ಕೆಂಪಾಗಿದ್ದವು. ಇನ್ಸ್ಪೆಕ್ಟರ್, ಇನ್ನು ಮುಂದೆ ನಿನ್ನ ಆಟ ಮುಗಿಯಿತು, ಗೇಮ್ ಈಸ್ ಓವರ್ ಎಂದರು. ಗ್ರಾಮದಲ್ಲಿನ ಅಮಾಯಕ ಯುವತಿಯರ ಮೇಲೆ ಈ ರೀತಿಯ ದೌರ್ಜನ್ಯ ಎಸಗುತ್ತಾ ನಿನ್ನ ಆಟವನ್ನ ಮುಂದುವರಿಸಬೇಕೆಂದುಕೊಂಡಿದ್ಯಾ? ನಿನ್ನ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದ್ಯಾ? ಜನರ ಮೇಲೆ ದೌರ್ಜನ್ಯವನ್ನ ಎಸಗುತ್ತಿದ್ಯಾ ಎಂದು ನಿನ್ನ ಬಣ್ಣ ಎಲ್ಲರ ಮುಂದೆ ಬಯಲಾಗುತ್ತದೆ. ಆಗ ಭರತ್ ಅಲ್ಲಿಂದ ಓಡಿ ಹೋಗಲು ಪ್ರಯತ್ನಿಸಿದ. ಆದರೆ ಅಷ್ಟರಲ್ಲಾಗಲೇ ಅವನನ್ನ ಹಿಡಿಯಲು ಎಲ್ಲಾ ಸಿದ್ಧತೆ ನಡೆದಿತ್ತು. ಎಲ್ಲ ಕಡೆಯಿಂದಲೂ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದ ಜನರನ್ನ ಅತ್ತಿತ್ತ ದೂಡಿ ತಾನು ಓಡಿ ಹೋಗಲು ಪ್ರಯತ್ನಿಸಿದ. ಆದರೆ ಸಾಕ್ಷಿ ಅವರು ಓಡಿ ಹೋಗಿ ಅವನ ಕಾಲರ್ ಹಿಡಿದುಕೊಂಡ್ರು, ಅವನನ್ನ ತಡೆದರು. ಆದರೆ ಜನರಿಗೆ ಮಾತ್ರ ಇಲ್ಲಿ ಏನು ನಡೆಯುತ್ತಿದೆ ಎಂದು ಗೊತ್ತಾಗಲಿಲ್ಲ. ಆಗ ಭರತ್ ಭಯದಿಂದ ಅವರನ್ನ ಸಪೋರ್ಟ್ ಮಾಡಲು ಅವರನ್ನ ಹೇಗೆ ಹಿಡಿಯುತ್ತಿದ್ದೀರಿ ಎಂದು ಕೂಗಾಡತೊಡಗಿದರು. ಆಗ ಭರತ್ ಅದೇ ಸಮಯವನ್ನ ಉಪಯೋಗಿಸಿಕೊಂಡು ಜನರ ಸಹಾಯದಿಂದ ಸಾಕ್ಷಿಯವರ ಮೇಲೆ, ಮೇಡಮ್, ನೀವು ನನ್ನ ಬಗ್ಗೆ ಗೊತ್ತಿಲ್ಲದೆ ನನ್ನನ್ನ ಅರೆಸ್ಟ್ ಮಾಡಿದ್ದೀರಿ, ನೀವು ತುಂಬಾ ದೊಡ್ಡ ತಪ್ಪು ಮಾಡಿದ್ದೀರಿ ಎಂದು ಹೇಳತೊಡಗಿದ್ದ. ನೀವು ನನ್ನನ್ನ ಅಪಾರ್ಥ ಮಾಡಿಕೊಂಡಿದ್ದೀರಿ, ನಾನು ನಿಮ್ಮನ್ನ ನನಗೆ ಗೊತ್ತಿರುವ ಹುಡುಗಿ ಎಂದು ನಿಮ್ಮ ಹತ್ತಿರ ಮಾತನಾಡಲು ಬಂದೆ. ನಾನು ಹೋಳಿ ಇರೋದ್ರಿಂದ ಇಲ್ಲಿ ಸ್ವಲ್ಪ ಗೇಲಿ ಮಾಡಲು ಮಾತನಾಡಿದೆ ಅಷ್ಟೇ. ನಾನು ಎಂದಿಗೂ ಕೂಡ ಯಾವ ಮಹಿಳೆಯ ಹತ್ತಿರ ಈ ರೀತಿ ಕೆಟ್ಟದಾಗಿ ನಡೆದುಕೊಂಡಿಲ್ಲ. ಹೋಳಿ ಹಬ್ಬದಲ್ಲಿ ಬಣ್ಣವನ್ನ ಎಚ್ಚೋದು ತಪ್ಪೆಂದ್ರೆ ಈ ರೀತಿಯ ಹಬ್ಬಗಳನ್ನ ಜನರು ಏಕೆ ಆಚರಿಸ್ತಾರೆ, ನೀವೇ ಹೇಳಿ? ಅವನ ಮಾತನ್ನ ಕೇಳಿ ಹಳ್ಳಿಯಲ್ಲಿದ್ದ ಜನರೆಲ್ಲರೂ ಸ್ವಲ್ಪ ಸಂದಿಗ್ಧತೆಯಲ್ಲಿ ಸಿಲುಕಿಕೊಂಡರು. ಆದ್ರೆ ಸಾಕ್ಷಿ ಕೂಡ ತುಂಬಾ ಬಲವಾಗಿ ವಾದಿಸತೊಡಗಿದ್ಲು. ನೀನು ಇಷ್ಟು ಹೊತ್ತು ಮಾತನಾಡಿರೋದು ನನ್ನ ಫೋನ್ನಲ್ಲಿ ರೆಕಾರ್ಡ್ ಆಗಿದೆ. ನೀನು ನನ್ನ ಆಸೆಯನ್ನ ಪೂರೈಸಿದರೆ ನಿನಗೆ ಎಲ್ಲವನ್ನ ಸುಲಭವಾಗಿ ಸಿಗುವಂತೆ ಮಾಡ್ತೇನೆ ಎಂದು ಒಂದೇ ಒಂದ್ಸಾರಿ ನನ್ನ ಆಸೆಯನ್ನ ಈಡೇರಿಸೆಂದು ಅದು ಭರತ್ನ ಧ್ವನಿಯೇ. ಅವನು ತನ್ನ ಅಧಿಕಾರದ ಮದದಿಂದ ಈ ರೀತಿಯೆಲ್ಲ ನಡ್ಕೊಳ್ತಿದ್ದ. ಗ್ರಾಮದಲ್ಲಿದ್ದ ಪ್ರತಿಯೊಬ್ಬ ಮಹಿಳೆ ಹಾಗೂ ಪುರುಷರು ಸ್ಪಷ್ಟವಾಗಿ ಇದನ್ನ ಕೇಳಿಸ್ಕೊಂಡ್ರು. ಆಗ ಅಲ್ಲಿದ್ದ ಒಬ್ಬ ವಯಸ್ಸಾದ ಮಹಿಳೆ, ಇನ್ಸ್ಪೆಕ್ಟರ್, ನಮ್ಮ ಗ್ರಾಮದಲ್ಲಿನ ಎಲ್ಲ ಮಹಿಳೆಯರ ಜೊತೆಯೂ ಇದೇ ರೀತಿ ಅಸಭ್ಯವಾಗಿ ವರ್ತಿಸ್ತಾರೆ. ಆಗ ಸಾಕ್ಷಿಯವರು, ನನಗೆ ಇದೆಲ್ಲ ಮೊದಲಿನಿಂದಲೂ ಗೊತ್ತಿತ್ತು, ಆದರೆ ಯಾವುದೇ ರೀತಿಯ ಸಾಕ್ಷಿ ನನ್ನ ಬಳಿ ಇರಲಿಲ್ಲ. ಆಗ ಅದೇ ಗುಂಪಿನಲ್ಲಿದ್ದ ಒಬ್ಬ ಯುವತಿ ಮುಂದೆ ಬಂದು ನಡುಗುತ್ತಿರುವ ಧ್ವನಿಯಲ್ಲಿ ಈ ರೀತಿ ಹೇಳಿದ್ಲು, ಮೇಡಮ್, ಇನ್ಸ್ಪೆಕ್ಟರ್ ನನ್ನ ಜೊತೆ ಕೂಡ ತುಂಬಾ ಅಸಭ್ಯವಾಗಿ ವರ್ತಿಸಲು ಪ್ರಯತ್ನಿಸಿದ್ದಾರೆ. ಆದರೆ ಅವನ ಅಟ್ಟಹಾಸದಿಂದ ಭಯಪಟ್ಟಿದ್ದನ್ನು ಯಾರ ಮುಂದೆಯೂ ಹೇಳಿರಲಿಲ್ಲ. ಆದ್ರೆ ಇನ್ನು ಮುಂದೆ ಈ ರೀತಿ ಆಗೋದಿಲ್ಲ. ಆಗ ಭರತ್ ತನ್ನನ್ನ ಸಮರ್ಥಿಸಿಕೊಳ್ಳಲು ತುಂಬಾ ಪ್ರಯತ್ನಿಸಿದ. ಆದ್ರೆ ಹಳ್ಳಿಯಲ್ಲಿದ್ದ ಜನರೆಲ್ಲರೂ ಅವನ ವಿರುದ್ಧ ತಿರುಗಿ ಬಿದ್ದರು. ಎಲ್ಲರೂ ಅವನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ಎಂದು ಕೂಗಾಡತೊಡಗಿದರು. ಆಗ ಪೊಲೀಸರು ಅವನನ್ನ ಅರೆಸ್ಟ್ ಮಾಡಲು ಮುಂದೆ ಬಂದಾಗ ಅವನು ತನ್ನ ಬಳಿಯಿದ್ದ ರಿವಾಲ್ವರ್ ಹೊರಗೆ ತೆಗೆದ. ಯಾರಾದರೂ ಒಂದು ಹೆಜ್ಜೆ ಮುಂದೆ ಇಟ್ಟರೂ ಕೂಡ ನಾನು ನಿಮ್ಮನ್ನ ಸಾಯಿಸಿಬಿಡ್ತೇನೆಂದು ಕೂಗಾಡತೊಡಗಿದ. ಇದರಿಂದ ಗ್ರಾಮದಲ್ಲಿದ್ದ ಜನರೆಲ್ಲರೂ ಕೂಡ ಭಯಪಡತೊಡಗಿದ್ರು. ಆದ್ರೆ ಅವನನ್ನ ಅರೆಸ್ಟ್ ಮಾಡುತ್ತಿದ್ದ ಸಾಕ್ಷಿ ಮಾತ್ರ ತುಂಬಾ ಪ್ರಶಾಂತವಾಗಿ ನಿಂತುಕೊಂಡಿದ್ರು. ಅವರು ಭರತ್ನ ಪ್ರತಿಯೊಂದು ಹೆಜ್ಜೆಯನ್ನ ಗಮನಿಸುತ್ತಲೇ ಇದ್ರು. ಆಗ ಅವರು ನಿಧಾನವಾಗಿ ತಮ್ಮ ಟೀಮ್ನಲ್ಲಿದ್ದ ಒಬ್ಬನಿಗೆ ಸನ್ನೆ ಮಾಡಿ ಹಿಂದೆಯಿಂದ ಬಂದು ಹಿಡಿದುಕೊಳ್ಳಲು ಸೂಚಿಸಿದ್ರು. ಆಗ ಟೀಮ್ನಲ್ಲಿದ್ದ ಒಬ್ಬ ಅಧಿಕಾರಿ ತುಂಬಾ ಚಾಕಚಕ್ಯತೆಯಿಂದ ಭರತ್ನನ್ನ ಹಿಂದೆಯಿಂದ ಬಂದು ಹಿಡಿದುಕೊಂಡ್ರು. ಆಗ ಭರತ್ ಕೈಯಲ್ಲಿದ್ದ ರಿವಾಲ್ವರ್ ತುಂಬಾ ದೂರ ಹೋಗಿ ಬಿದ್ದಿತು. ಅಧಿಕಾರಿಗಳು ಬಂದು ಭರತ್ನನ್ನ ಗಟ್ಟಿಯಾಗಿ ಹಿಡಿದುಕೊಂಡ್ರು. ಆಗ ಗ್ರಾಮಸ್ಥರೆಲ್ಲರೂ ಇದರಿಂದಾಗಿ ಚಪ್ಪಾಳೆ ಹೊಡೆಯಲು ಶುರು ಮಾಡಿದ್ರು. ಆಗ ಸಾಕ್ಷಿ ನಗುತ್ತಾ, ಇನ್ನು ಮುಂದೆ ನಿನ್ನ ಆಟ ಮುಗಿಯಿತು ಎಂದು ಹೇಳಿದ್ರು. ಹೋಳಿ ಕೇವಲ ಬಣ್ಣಗಳಿಂದ ಕೂಡಿದ ಹಬ್ಬ ಮಾತ್ರವಲ್ಲ, ಪಾಪಗಳನ್ನ ನಾಶ ಮಾಡುವ ಹಬ್ಬ ಕೂಡ ಹೌದು. ನಿನ್ನಂತ ದುಷ್ಟ ಅಧಿಕಾರಿಗಳನ್ನ ಹೆಡೆಮುರಿ ಕಟ್ಟುವ ಹಬ್ಬ. ಇನ್ನು ಮುಂದೆ ನಿನ್ನಿಂದ ಯಾರಿಗೂ ಕೂಡ ತೊಂದರೆಯಾಗೋದಿಲ್ಲ. ಆದ್ರೆ ನಿಜವಾದ ಸಂಗತಿ ಏನೆಂದ್ರೆ ಈ ಕೆಲಸವನ್ನ ಭರತ್ ಒಬ್ಬನೇ ಮಾಡ್ತಿದ್ದಾನೆ, ಇಲ್ಲದಿದ್ರೆ ಅವನ ಹಿಂದೆ ಒಂದು ದೊಡ್ಡ ಗ್ಯಾಂಗೇ ಇದೆಯಾ? ಭರತ್ನನ್ನ ಅರೆಸ್ಟ್ ಮಾಡಿದ ತಕ್ಷಣ ಅವನ ಮೊಬೈಲ್ ಅನ್ನು ಹುಡುಕಿದಾಗ ಅದರಲ್ಲಿ ಎಷ್ಟೋ ಆಶ್ಚರ್ಯಕರವಾದ ವಿಷಯಗಳು ಹೊರಬಂದವು. ಅದರಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳ ವಿಡಿಯೋಗಳು ಹಾಗೂ ಲೇವಾದೇವಿ ಭ್ರಷ್ಟಾಚಾರ ಮಾಡಿದ ಕೆಲವೊಂದು ಡಾಕ್ಯುಮೆಂಟ್ಸ್ಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಮಾತನಾಡಿದ ಕೆಲವೊಂದಿಷ್ಟು ಫೋನ್ ರೆಕಾರ್ಡಿಂಗ್ಗಳು
ಕೂಡ ಅದರಲ್ಲಿತ್ತು. ನಂತರ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಭರತ್ಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಸಂಬಂಧ ಇದೆ ಎನ್ನುವುದು ಗೊತ್ತಾಯಿತು. ಇದರಿಂದ ಸಾಕ್ಷಿ ಮತ್ತಷ್ಟು ಗಾಬರಿಗೊಂಡು ತುಂಬಾ ಕೇರ್ಫುಲ್ ಆಗಿ ಇನ್ವೆಸ್ಟಿಗೇಷನ್ ಅನ್ನ ಮುಂದುವರಿಸಿದ್ರು. ಭರತ್ ಅನ್ನ ಇಂಟ್ರಾಗೇಷನ್ ಮಾಡತೊಡಗಿದ್ರು. ಮೊದಲು ಭರತ್ ಯಾವುದೇ ವಿಷಯವನ್ನ ಬಾಯಿ ಬಿಡಲಿಲ್ಲ. ನಂತರ ಎನ್ಕೌಂಟರ್ ಮಾಡ್ಬಿಡ್ತೇನೆಂದು ಎದುರಿಸಿದಾಗ ಆ ಭಯದಿಂದ ಭರತ್ ಎಲ್ಲಾ ವಿಷಯವನ್ನ ಬಾಯಿ ಬಿಟ್ಟ. ಮೇಡಮ್, ಈ ಆಟದಲ್ಲಿ ನನ್ನದು ಕೇವಲ ಪಾತ್ರ ಮಾತ್ರ. ಆಟವನ್ನ ಆಡ್ತಿರೋರೇ ಬೇರೆ ವ್ಯಕ್ತಿ ಇದ್ದಾರೆ. ನಾನು ಕೇವಲ ಇವತ್ತು 2 ಡ್ರಾಪ್ ಮಾಡಿ ಅವರಿಗೆ ಒಪ್ಪಿಸುತ್ತೇನೆ ಎಂದನು. ಆಗ ಡಿಎಸ್ಪಿ ಸಾಕ್ಷಿ ಅವರು ತುಂಬಾ ಸೀಕ್ರೆಟ್ ಆಪರೇಷನ್ ಶುರು ಮಾಡಿದ್ರು. ಈ ಎಲ್ಲಾ ದಂಧೆಗೂ ಕಾರಣ ಅಜಿತ್ ರಾಥೋಡ್ ಎನ್ನುವ ಪ್ರಸಿದ್ಧ ನಾಯಕ ಎನ್ನುವುದು ಗೊತ್ತಾಯಿತು. ನಂತರ ಡಿಎಸ್ಪಿ ಸಾಕ್ಷಿ ಅವರು ಈ ಎಲ್ಲಾ ಗ್ಯಾಂಗ್ ಅನ್ನ ಸಾಕ್ಷಿ ಸಮೇತ ಬುಡ ಸಮೇತ ಕಿತ್ತು ಹಾಕಬೇಕೆಂದು ನಿರ್ಧಾರ ಮಾಡಿದ್ರು. ಅಜಿತ್ ರಾಥೋಡ್ ನೇರವಾಗಿ ಬಂದು ತನ್ನ ತಪ್ಪನ್ನ ತಾನೇ ಒಪ್ಪಿಕೊಳ್ಬೇಕೆಂದು ಒಂದು ಪ್ಲಾನ್ ಮಾಡಿದ್ರು. ಮೊದಲು ಅಜಿತ್ ರಾಥೋಡ್ ಅವರ ಚೇಲಾಗಳನ್ನ ಹಿಡಿಯಲು ಪ್ರಾರಂಭಿಸಿದ್ರು. ಅವರನ್ನ ಹಿಡಿದ ಮೇಲೆ ಅಜಿತ್ ರಾಥೋಡ್ ವಿರುದ್ಧ ಎಲ್ಲ ಸಾಕ್ಷಿಗಳು ಹೊರಬಂದವು. ನಂತರ ಅವರನ್ನ ಕೋರ್ಟಿಗೆ ಒಪ್ಪಿಸಿ ಸರಿಯಾದ ಶಿಕ್ಷೆಯನ್ನ ಕೊಡಿಸಿದ್ರು. ಈ ವಿಜಯವನ್ನ ಸಾಧಿಸಲು ಸಾಕ್ಷಿಯವರಿಗೆ ಅಷ್ಟೇನು ಸುಲಭದ ಹಾದಿಯಾಗಿರಲಿಲ್ಲ. ದೊಡ್ಡ ದೊಡ್ಡ ಮಿನಿಸ್ಟರ್ಗಳ ಹಸ್ತಕ್ಷೇಪವೂ ಆಯಿತು. ಆದರೂ ಕೂಡ ಯಾರಿಗೂ ಹೆದರದೆ ಸಾಕ್ಷಿ ಎಲ್ಲ ಅಪರಾಧಿಗಳನ್ನ ಕೋರ್ಟಿಗೆ ಒಪ್ಪಿಸಿ ಸರಿಯಾದ ಶಿಕ್ಷೆಯನ್ನ ಕೊಡಿಸಿದ್ರು. ಹೀಗಾಗಿ ಸರ್ಕಾರ ಇವರನ್ನ ಗುರುತಿಸಿ ಕೆಚ್ಚೆದೆಯ ವೀರನಾರಿ ಎನ್ನುವ ಬಿರುದನ್ನ ಕೊಟ್ಟಿತು. ಸ್ನೇಹಿತರೆ, ನಮ್ಮಲ್ಲಿಯೂ ಇದೇ ರೀತಿಯ ಪ್ರಾಮಾಣಿಕ ಅಧಿಕಾರಿಗಳು ಇರ್ತಾರೆ. ಆದ್ರೆ ಅವರಿಗೆ ಕೆಲಸ ಮಾಡಲು ಅವಕಾಶ ಸಿಗ್ಬೇಕಷ್ಟೇ. ಫ್ರೆಂಡ್ಸ್, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.